ಇನ್ನು 14ನೇ ಅಧ್ಯಾಯಕ್ಕೆ ಬರ್ತೇವೆ. 14ನೇ ಅಧ್ಯಾಯವನ್ನು ಗುಣತ್ರಯ ವಿಭಾಗ ಯೋಗ ಅಂತ, ತುಂಬ ಚೆನ್ನಾಗಿರುವಂಥ ಅಧ್ಯಾಯ ಇದು. ಅಂದರೆ ಯಾವುದು ಮೊದಲಿನ ಚೆನ್ನಾಗಿಲ್ಲ ಅಂತಲ್ಲ, ಅದಕ್ಕಿಂತ ಹೆಚ್ಚಿಗೆ ಹೋದ ಹಾಗೆ ಮೆಟ್ಲು ಹೆಚ್ಚು ಹತ್ತಿರ ಹೋದಾಗೆಲ್ಲ, ನಾನು ಹಿಂದೆ ಕೇಳಿದೆ, ತಿರುಪತಿ ಹತ್ತಿರ ಹೋದಾಗ ದೂರದಂತೆ ತಿರುಪತಿ ದೂರ ಇದೆ ಅಂತ ಅನಿಸುತ್ತೆ. ಹತ್ತಿರ ಬಂದಾಗೆ ಅಯ್ಯೋ ಗೋಪುರ ಗೋಪುರ ನೋಡ ಕಾಣಿಸುತ್ತೆ, ತಿರುಗಿದ ತಕ್ಷಣ ಗೋಪುರ ಕಾಣಿಸುತ್ತೆ ನೋಡು ಅಂಥೇಳಿ ಮನಸ್ಸಿನ ಪ್ರೀತಿ ವಸ್ತುವಿನ ಹತ್ತಿರ ಹೋದಾಗ ಹೆಚ್ಚಾಗತ್ತೆ. ತಾವು ನೋಡಿರಬೇಕು, ಊರಿಗೆ ಹೋಗಬೇಕಾದ್ರೆ ನಮಗಂತೂ ತುಂಬ ಸಲ ಆಗಿಬಿಟ್ಟಿದೆ ಅದು. ಬೇರೆ ದೇಶದಿಂದ ಬರಬೇಕಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇಂಡಿಯಾ ಬಿಟ್ಟು ಹೋದದ್ದು ಒಂದು 15 ದಿವಸ ನೀವು ಅಷ್ಟೇ, ಏನೋ ಬದಲಾಗಿ ಹೋಗ್ಬಿಟ್ಟಿದೆ ಅನಿಸುತ್ತೆ. ಆ ವಿಮಾನಲ್ಲಿ ಬಂದಾಗ ನೋಡ್ತಾ ಇರೋದು ಹೀಗೆ, ಓಹ್ ಬೆಂಗಳೂರು ಕಾಣಿಸ್ತು, ಎಷ್ಟು ಖುಷಿ ಬೆಂಗಳೂರು, ಮೊದಲು ನೋಡಿ ಅಲ್ವಾ ಬೆಂಗಳೂರು, ಇಲ್ಲೇ ಇದ್ದದ್ದು 20-30 ವರ್ಷ, ಆದರೆ ಆ ಹೊತ್ತಿಗೆ ಹೆಚ್ಚು ಅಪ್ಯಾಯಮಾನವಾಗಿ ಕಾಣಿಸುತ್ತೆ. ಹಾಗೆ 18ನೇ ಅಧ್ಯಾಯಕ್ಕೆ ಮೇಲೆ ಹೋದಾಗೆಲ್ಲ ಹೆಚ್ಚು ಪ್ರಿಯವಾಗ್ತಾ ಹೋಗ್ತದೆ. ಆತ್ಮ ಪ್ರಕೃತಿಯನ್ನು ಚೇತನಗೊಳಿಸುವ ಮೂಲಕ ಜಗತ್ತಿನ ವ್ಯವಹಾರ ನಡೆಯುವಂತೆ ಮಾಡ್ತಾನೆ. ಮತ್ತು ಪ್ರತಿಯೊಬ್ಬರ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳು ಅವನ ಸಾನ್ನಿಧ್ಯದಿಂದಾಗಿ ಚೈತನ್ಯ ಪಡಿತವೆ. ಚೈತನ್ಯ ಪಡೆದಂಥ ಜೀವಗಳು ಸುಮ್ಮನೆ ಇರೋದಿಲ್ಲ, ತಮ್ಮ ವ್ಯವಹಾರದಲ್ಲಿ ತೊಡಗ್ತವೆ ಅನ್ನೋದನ್ನು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ. ಇನ್ನೊಂದು ನೋಡಿದ್ವಿ ನಾವು, ಎಲ್ಲೆಲ್ಲಿ ಇರುವಂಥ ಪ್ರಕೃತಿ ಒಂದೇ, ಪ್ರಕೃತಿ ಎಲ್ಲಾದರೂ ಒಂದೇನೇ, ಅದನ್ನು ಬೆಳಗುವಂಥ ಪುರುಷನೂ ಒಬ್ಬನೇ. ನಾವು ಲೆಕ್ಕಕ್ಕೆ ಮಾತ್ರ ಇಷ್ಟು ದೇಹಗಳು ಅಂತ ಹೇಳ್ತೀವಿ. ಅವನು ಕೊನೆ ಹೇಳ್ತಾನೆ, ಎಲ್ಲ ದೇಹಗಳಿರುವಂಥ ಕ್ಷೇತ್ರಜ್ಞ ನಾನೇ, ಎಲ್ಲ ಬೆಳಗುವಂಥ ವ್ಯಕ್ತಿ ನಾನೇ, ಪುರುಷನೂ ಒಬ್ಬನೇ ಅನ್ನೋದನ್ನು ಅಧ್ಯಾಯದಲ್ಲಿ ನೋಡಿದ್ವಿ. ಒಂದು ಪ್ರಶ್ನೆ ಅರ್ಜುನಿಗೆ ಬರ್ತದೆ, ಎಲ್ಲ ಒಬ್ಬನೇ ಅನ್ನೋದಾದರೆ, ಭಗವಂತ ಒಬ್ಬನೇ ಅನ್ನೋದಾದರೆ ನಾವು ಯಾಕೆ ಹಿಂಗೆ ಬೇರೆ ಬೇರೆ ಇದ್ದೀವಿ, ಇಷ್ಟೊಂದು ಜೀವಿಗಳು ಬೇರೆ ಬೇರೆ ಇರೋದು ಯಾಕೆ ಅಂತ ನೋಡಿ. ಎಲ್ಲರ ಹೃದಯಗಳನ್ನು ಬೆಳಗುವ ಆತ್ಮ ಒಬ್ಬನೇ ಆಗೋದಾದರೆ ಈ ನಾನಾತ್ವ ಹೇಗೆ ಬಂತು ಅಂತ. ನಾನಾತ್ವ ಅಂದರೆ ಬೇರೆ ಬೇರೆ ಆಗಿರುವಂಥ ರೂಪ, ಇದು ಹೇಗೆ ಬಂತು ಅಂತ, ಯಾಕೆ ಬರಬೇಕು? ಪ್ರಕೃತಿಯಲ್ಲಿ ಎಷ್ಟೊಂದು ವಿಭೇದ ಇದೆ ನೋಡಿ. ಸ್ವಜಾತಿ ವಿಜಾತಿ ಮೊದಲೇ ಶುರು ಆಗುವಂಥದ್ದು. ಸಸ್ಯಗಳು ಪ್ರಾಣಿಗಳಿಗಿಂತ ಎಷ್ಟು ಭಿನ್ನವಾದಂಥವು. ಒಂದು ಪ್ರಾಣಿ ಮತ್ತೊಂದು ಪ್ರಾಣಿ ಹಾಗಿಲ್ಲ. ಪ್ರಾಣಿಯಿಂದ ಮನುಷ್ಯ ತುಂಬ ಭಿನ್ನವಾದಂಥವನು. ಅದಲ್ಲದೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹಾಗೆ ಇಲ್ಲ. ಎಷ್ಟೊಂದು ವಿಚಿತ್ರ. ನನಗೊಂದ್ಸಲ ಅನಿಸುತ್ತೆ, ನೀವು ಚೀನಾಕ್ಕೆ ಹೋದರೆ ಅಥವಾ ಈ ಥೈಲ್ಯಾಂಡು, ಈ ಮಂಗೋಲಿಯನ್ ರೇಸ್ ಇರೋ ಕಡೆ ಹೋದರೆ ನನಗಂತೂ ಎಲ್ಲರೂ ಒಂದೇ ಥರ ಕಾಣಿಸ್ತಾರಪ್ಪ. ಅವರು ಸಣ್ಣ ಸಣ್ಣ ಕಣ್ಣು, ಒಂದೇ ಥರ ಇರ್ತಾರೆ, ಒಂದೇ ಥರ ಮುಖ, ಆಲ್ಮೋಸ್ಟ್ ಎಲ್ಲರೂ ಹಾಗೇ ಇರ್ತಾರೆ. ಆದರೆ ಅವರಲ್ಲಿ ಗುರುತಿಸ್ತಾರಲ್ಲ ಎಲ್ಲರೂ ಅವ್ರನ್ನ, ಅಲ್ವಾ? ಅಂದರೆ ನನಗೆ ಒಂದೇ ಸಲ ಎಲ್ಲರೂ ಒಂದೇ ಥರ ಅನಿಸಿದರೆ ಬಹುಶಃ ನಾನು 4 ವರ್ಷ ಇದ್ದರೆ ಅವರು ಬೇರೆ ಬೇರೆ ಕಾಣಿಸ್ತಾರೆ, ನನಗೆ ಗೊತ್ತಿಡಿತೀನಿ. ಇಷ್ಟೊಂದು ವಿಶೇಷಗಳು. ಇಬ್ಬರು ಒಂದೇ ಥರ ಅವಳಿ ಜವಳಿ ಇದ್ದರೂ ಕೂಡ, ಟ್ವಿನ್ಸ್ ಇರ್ತಾರೆ, ಐಡೆಂಟಿಕಲ್ ಟ್ವಿನ್ಸ್ ಇದ್ದರೂ ಕೂಡ ವ್ಯತ್ಯಾಸ ಇದೆ ಅವರೊಳಗೆ. ಇಷ್ಟು ವ್ಯತ್ಯಾಸಗಳು ಹೇಗೆ ಬಂತು ಅಂತ ಅರ್ಜುನ ಪ್ರಶ್ನೆ ಬರ್ತದೆ. ಮನುಷ್ಯನ ಈ ಪ್ರಭೇದಗಳೆಲ್ಲ ಎಲ್ಲಿಂದ ಬಂತು ಹಾಗಾದರೆ ಅಂತ. ಬೆಳಗ್ಗೆ ಒಬ್ಬರು ಪ್ರಶ್ನೆ ಕೇಳಿದ್ರು ನನಗೆ, ಈ ಪುನರ್ಜನ್ಮದ ಬಗ್ಗೆ ಹೇಳ್ತಾ, ಜನ್ಮ ಜನ್ಮಾಂತರದಿಂದ ಬರ್ತದೆ ಇದು ವಾಸನೆ ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳಿದರು, ಅಲ್ಲ ಸರ್, ಒಂದು ಪ್ರಶ್ನೆ ನನಗೆ. ಬೇಂದ್ರೆ ಬರೆದಿದ್ದಾರೆ, ಮಕ್ಕಳೆಯವರೇ ನಮ್ಮ 33 ಕೋಟಿ ಅಂತ ಬರೆದ್ರು ಸ್ವಾತಂತ್ರ್ಯ ಆಗೋ ಹೊತ್ತಿಗೆ. ಅಂದರೆ ಆವಾಗ ಜನಸಂಖ್ಯೆ 33 ಕೋಟಿ ಇತ್ತು, ಈಗ 100 ಕೋಟಿ ಆಗಿದೆ. ಈ ಎಕ್ಸ್ಟ್ರಾ ಜೀವ ಎಲ್ಲಿದ್ದು ಬಂತಿದು? ಅವೇ ಜೀವ ತಿರ್ಗಾ ಮುರ್ಗಾ ಬರ್ತಾ ಇದ್ರೆ ಅಲ್ವಾ? ಅವ್ರು ಹೇಳೋದಷ್ಟೇ, ಇದೇ ಜೀವ ಇವರೇ ಹೊಸ ವ್ಯಾಲ್ಯೂ ಬಂತು ಅಂತ. ನಾನು ಹೇಳಿದೆ, ಬಹಳ ದೊಡ್ಡ ಕ್ಯೂ ಇದೆ, ಇನ್ನೂ ಬೇಕಾದಷ್ಟಿದೆ ಅಂತ. ಅವು ಪಾಳಿ ಕಾಯ್ತಾ ಇದ್ದಾವೆ ಅಂತ. ನೋಡಿ, ಇಷ್ಟು ಪ್ರಭೇದಗಳಾಗಿ ಸಣ್ಣ ಸಣ್ಣ ವ್ಯತ್ಯಾಸಗಳು ಒಬ್ಬರಿಂದ ಒಬ್ಬರ ನಡುವೆ, ಇದನ್ನು ಹೇಗೆ ಸೃಷ್ಟಿ ಆಯಿತು ಅಂತ. ಅದಕ್ಕೆ ಹೇಳ್ತಾನೆ ಅವನು, ಪುರುಷ ಪ್ರಕೃತಿಯಲ್ಲಿದ್ದಾನಲ್ಲ, ಅವನು ಪ್ರಕೃತಿಯ ಗುಣಗಳನ್ನು ಪಡ್ಕೊಳ್ತಾನೆ ಅಂತ. ನೋಡಿ, ಹೋಲಿ ಆಡೋಕ್ಕೆ ಹೋದಾಗ ಹೋಗ್ಬೇಕಾದ್ರೆ ಚೆನ್ನಾಗಿರ್ತೀರಿ, ನೀವು ಮನೆಗೆ ಬರುವಾಗ ಗುರುತೇ ಸಿಗಲ್ಲ. ಯಾಕಂದರೆ ಮುಖದ ಮೇಲೆ ಬಣ್ಣ ಬಿದ್ದಿದೆ. ಆ ಬಣ್ಣದಿಂದ ನನ್ನ ಆಕಾರ ಬೇರೆ ಕಾಣಿಸುತ್ತೆ ಅಷ್ಟೇ, ಮುಖ ಬೇರೆ ಕಾಣಿಸುತ್ತೆ. ಆ ಬಣ್ಣಗಳಿಂದ ನನ್ನ ರೂಪ ವ್ಯತ್ಯಾಸ ಆಯಿತು. ಹಾಗೆ ಪುರುಷ ಪ್ರಕೃತಿಯಲ್ಲಿರುವಾಗ ಪ್ರಕೃತಿಯಲ್ಲಿರುವಂತಹ ಗುಣಗಳನ್ನು ಪಡ್ಕೊಳ್ತಾನೆ. ಹಾಗಾದರೆ ನಾನಾ ಭೇದಗಳು ಬಂದದ್ದು ಪ್ರಕೃತಿಯಿಂದ ಅಂತ ಆಯ್ತಾ? ಒಳಗಿರುವಂಥ ವ್ಯಕ್ತಿಯಿಂದ ಪ್ರಕಾರ ಚೇಂಜ್ ಆಗಲಿಲ್ಲ, ಅವನಿರುವಂಥ ವ್ಯಕ್ತಿ ಅವನೇ, ಆದರೆ ಪ್ರಕೃತಿಯಿಂದ ರೂಪ ಬೇರೆ ಬೇರೆ ಕಾಣಿಸುತ್ತೆ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಕಲ್ಪನೆ ಮಾಡ್ಕೊಳ್ಳಿ, ಒಂದು 15-20 ಬಾಟಲ್ ಇಟ್ಕೊಳ್ಳೋಣ, ಬೇರೆ ಬೇರೆ ಬಣ್ಣದ ಬಾಟಲ್. ಅದರಲ್ಲಿ ಒಂದೇ ನೀರನ್ನು ತುಂಬಿ ಇಡಿ, ಬಾಟಲ್ ಕ್ಲೋಸ್ ಮಾಡಿ ಇಟ್ಟು, ಇದೇನು ಅಂತ ಕೇಳಿದ್ರೆ ಕೆಂಪು ನೀರು, ಹಸಿರು ನೀರು, ಹಳದಿ ನೀರು, ನೀಲಿ ನೀರು ಅಂತ ಹೇಳ್ತೇವೆ. ನೀರು ನೀಲಿ ಹಳದಿ ಆಗಿಲ್ಲ, ನೀರಿರೋದು ಬಿಳಿನೇ, ಬಣ್ಣ ಇಲ್ಲ, ಅದಕ್ಕೆ ವರ್ಣರಹಿತವಾದಂಥ ನೀರು. ಆದರೆ ನೀಲಿ ಬಾಟ್ಲಿಯಲ್ಲಿ ಇಟ್ಟಾಗ ಅದು ನೀಲಿ ಅನಿಸುತ್ತೆ. ಆ ನೀರಿಗೆ ಬಣ್ಣ ಬರಲಿಲ್ಲ, ಬಂದು ಹಾಗೆ ಕಾಣಿಸುತ್ತೆ. ಬಂದದ್ದು ಎದರಿಂದ? ಅದು
ಒಳಗಿರುವಂಥ ವಸ್ತುವಿನಿಂದಲ್ಲ, ಹೊರಗಿರುವಂಥ ಪಾತ್ರೆಯಿಂದ ಬಂದಂಥದ್ದು. ಅದಕ್ಕೆ ಹೇಳ್ತಾರೆ ಪಾತ್ರೆ ಅಂತಂದರೆ ನಮ್ಮ ಶರೀರ, ಪ್ರಕೃತಿ. ಆ ಪ್ರಕೃತಿಯಿಂದ ಬಣ್ಣ ಕಾಣಿಸುತ್ತೆ ವಿನಃ ಒಳಗಿನ ಅವಿನಾಶಿಯಾದ ತತ್ವನಿಂದ, ಆತ್ಮನಿಂದ ಅಲ್ಲ ಅಂತ. ಆದರೆ ಒಂದು ಪ್ರಾಬ್ಲಮ್ ಇದೆ, ಒಳಗಿದ್ದಾನಲ್ಲ ಅವನಿಗೂ ಸ್ವಲ್ಪ ಅಂಟ್ಕೊಳ್ಳುತ್ತೆ ಅಂತ. ಈ ಪ್ರಕೃತಿ ಎಷ್ಟು ಗಟ್ಟಿಯಾಗಿದೆ ಒಳಗಿನವ್ರಿಗೂ ಅಂಟಿಸುತ್ತೆ ಅದು ಅಂತ. ಅದು ಮುಂದೆ ಬರುತ್ತೆ, ಚರ್ಚೆ ನೋಡ್ಕೊಳ್ಳೋಣ. ಹಾಗೆ ಅಥವಾ ನಾವು ಕನ್ನಡಕ ಹಾಕ್ಕೊಂಡಿದ್ರೆ, ಬೇರೆ ಬಣ್ಣದ ಕನ್ನಡಕ ಹಾಕ್ಕೊಂಡಿದ್ರೆ ಪ್ರಪಂಚ ಹಾಗೆ ಕಾಣಿಸುತ್ತೆ. ನಾವು ಹೇಳಲ್ವಾ, ಕನ್ನಡಕ ತೆಗೆದು ನೋಡ್ರಿ ಜಗತ್ತು ಅಂತ. ನಾನು ಹಸಿರು ಬಣ್ಣಿನ ಕನ್ನಡಕ ಹಾಕ್ಕೊಂಡ್ರೆ ಜಗತ್ತು ಹಸಿರಾಗಿ ಕಾಣಿಸುತ್ತೆ ಅಂತ. ಅದು ದೋಷ ಜಗತ್ತಿಂದಲ್ಲ, ನಾನು ಹಾಕ್ಕೊಂಡು ಕನ್ನಡಕದ್ದು. ಹಾಗೆ ಒಬ್ಬ ಆತ್ಮನೇ ನಮ್ಮೆಲ್ಲರನ್ನು ಬೆಳಗ್ತಾ ಇದ್ದರೂ ಕೂಡ ಪ್ರಕೃತಿಯ ಮೂಲಕ ಬೆಳಗುವಾಗ ಪ್ರಕೃತಿಯ ಗುಣಗಳನ್ನು ಅವರಲ್ಲಿ ಆರೋಪಣ ಮಾಡ್ತೀವಿ ನಾವು, ಹಾಗಿದ್ದಾನೆ ಅಂತ. ಇಲ್ಲಿರುವಂಥ ಗುಣಗಳು ಅಂತಂದರೆ ಪ್ರತಿಯೊಬ್ಬರ ಮನಸ್ಸು ಬುದ್ಧಿಗಳನ್ನು ನಿಯಂತ್ರಣ ಮಾಡುವಂಥ 3 ಮುಖ್ಯ ಗುಣಗಳು. ಇದ್ರ ಬಗ್ಗೆ ತುಂಬ ಚರ್ಚೆ ಮಾಡಿದ್ದೀವಿ ಹಿಂದಕ್ಕೊಂದ್ಸಲ ನಾವು. ಸತ್ವ, ರಜ, ತಮಸ್ಸು. ಸತ್ವಗುಣ, ರಜಸ್ಸು ಮತ್ತು ತಮಸ್ಸು, ಈ 3 ಗುಣಗಳು ಮಾತ್ರ ನಮ್ಮಲ್ಲಿ ತೊಂದರೆ ಮಾಡ್ತವೆ. ಪ್ರತಿಯೊಬ್ಬರಲ್ಲೂ ಈ 3 ಗುಣ ಇದೆ, ಪ್ರತಿಯೊಬ್ಬರಲ್ಲೂ 3 ಗುಣನೂ ಇದೆ. ಆದರೆ ಒಂದೇ ಗುಣ ಒಂದೇ ರೀತಿಯಲ್ಲಿ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ರೀತಿಯಲ್ಲಿ ಸೇರಿಕೊಂಡಿದೆ ಅದು. ಆ 3 ಗುಣನೇ ಬೇರೆ ಬೇರೆ ರೀತಿಯಲ್ಲಿ ಸೇರಿಕೊಂಡಿರೋದ್ರಿಂದ ನಾವು ಬೇರೆ ಬೇರೆ ಆಗಿದ್ದೀವಿ ಅಂತ. ಆದ್ದರಿಂದ ಒಬ್ಬ ಇನ್ನೊಬ್ಬನ ಹಾಗಿಲ್ಲ. ಈ ಅಧ್ಯಾಯ ಪ್ರಾರಂಭ ಆಗೋದು ಅಥವಾ ಚರ್ಚೆ ಮಾಡೋದು ಈ ತ್ರಿಗುಣಗಳ ಸ್ವರೂಪವನ್ನೇ ಚರ್ಚೆ ಮಾಡ್ತಾ ಹೋಗುತ್ತೆ. ತುಂಬ ಆಸಕ್ತಿ ಬರುವಂಥ ಅಧ್ಯಾಯ ಇದು. ಆ ತ್ರಿಗುಣಗಳನ್ನು ಪರಮಾತ್ಮ ಮೊದಲಿಂದ ಚರ್ಚೆ ಮಾಡ್ತಾ ಬಂದಿದೆ ಅಂತ ಗಮನಿಸಿದರೆ, ಬಹುಶಃ ಇದನ್ನು 3ನೇ ಅಧ್ಯಾಯದಲ್ಲಿ ನೋಡಿದ್ವಿ ಮೊದಲೇ ಸಲ ನೋಡಿದಾಗ. ಅವನು ಹೇಳ್ತಾನೆ, ಕಾರ್ಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಜೈಗುಣೈ. ಎಲ್ಲರೂ ಪ್ರಕೃತಿಯ ಅಧೀನರಾಗಿ ಪ್ರಕೃತಿಯ ಗುಣಗಳಿಂದ ಕೆಲಸ ಮಾಡ್ತಕ್ಕವರೇ ಆದರೂ ಕೂಡ ಅದರಿಂದ ಸ್ವತಂತ್ರರಾಗಿದ್ದವರು ಯಾರೂ ಇಲ್ಲ ಅಂತ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಈ ಪ್ರಕೃತಿ ಗುಣಗಳಿಂದ ಪಾರಾದವರು ಯಾರೂ ಇಲ್ಲ ಅಂತ. ನೋಡಿ, ಪ್ರಕೃತಿ ಪಾರಾಗೋದಿಲ್ಲ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಮನಸ್ಸು ಮಾಡಿದರೆ ನೀವು ಸ್ವಲ್ಪ ಪ್ರಯತ್ನ ಮಾಡ್ಬೋದು, ದಾಟಬಹುದು. ಈ 3 ಪಾರಾಗೋಕ್ಕೆ ಸಾಧ್ಯ ಇಲ್ಲ. 7ನೇ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾನೆ, ತ್ರಿಪಿರ್ಗುಣೈಮಯೇ ಭಾವೈರೇಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ ದೇವಿ ಹೈಷಾ ಗುಣಮಯಿ ಮಮ ಮಾಯಾ ದುರತ್ಯಯ. ಇದು ಬಹಳ ಫೇಮಸ್ ಶ್ಲೋಕ ಇದು, ಮಮ ಮಾಯಾ ದುರತ್ಯಯ ಅಂತ. ನನ್ನ ಮಾಯೆಯಿಂದ ಪಾರಾಗೋದು ಬಹಳ ಕಷ್ಟ ಅಂತ ಹೇಳ್ತಾನೆ. ಮಾಮೇವ ಏ ಪ್ರಪದ್ಯಂತೆ ಮಯಾಮೇತಾಂ ತರಂತಿತೆ. ಈ ಅರ್ಥ ನೋಡ್ಕೊಂಬೇಡ, ಇದು ನೋಡ್ಕೊಂಡ್ರೆ ಮುಂದಿನ ಅರ್ಥ ಆಗ್ತಾ ಹೋಗ್ತದೆ. ಈ ತ್ರಿಗುಣಗಳ ನಾನಾ ಕಾರ್ಯರೂಪಗಳು ಎಲ್ಲ ಜಗತ್ತಿಗೂ ಮೋಹ ಕವಿಸಿಬಿಟ್ಟಿದೆ. ಈ 3 ಇದೆಯಲ್ಲ, ಇದೆಲ್ಲರಿಗೂ ಮೋಹ ಕವಿಸಿರೋದ್ರಿಂದ ಹೊರಗಿರುವಂಥ ಮನುಷ್ಯ ಜೀವಿಗೆ ಆತ್ಮಸ್ವರೂಪ ಗೊತ್ತಿಲ್ಲದ ಹಾಗಾಗಿದೆ. ಅವನಿಗೆ ಆತ್ಮ ಇದೆ ಅಂತ ಗೊತ್ತಿದೆ, ಸ್ವರೂಪ ಯಾಕೆ ಗೊತ್ತಾಗಿಲ್ಲ ಅಂದರೆ ಮುಸುಕು ಹಾಕ್ಕೊಂಡ್ಬಿಟ್ಟಿದೆ ಇದು ಅಂತ. ತ್ರಿಗುಣ ಪ್ರಭಾವವೇ ಮಾಯೆ. ಯಾಮ ಸಾ ಮಾಯ. ಯಾವುದು ಇಲ್ವೋ, ಇದ್ದಂಗೆ ಕಾಣಿಸುತ್ತೋ ಅದು ಮಾಯೆ. ಆ ಮಾಯೆ ಆಗಿರೋದು ಈ ತ್ರಿಗುಣಗಳಿಂದ. ಮಾಯೆ ಅಂದರೆ ಕಾಣಿಸೋಲ್ಲ, ಅದೊಂಥರ ನೋಟ ಕೊಡುತ್ತೆ ನಮಗೆ, ಹಾಗಿದ್ದಂಗೆ ಭಾಸ ಆಗ್ತದೆ. ಈ ಥರ ಮಾಡಿರೋದು ತ್ರಿಗುಣಗಳಿವು ಅಂತ. ಈ ಮಾಯೆಯನ್ನು ದಾಟಿ ಹೋಗೋದು ತುಂಬ ಕಷ್ಟ, ಆದರೆ ಅಸಾಧ್ಯವೇನಲ್ಲ. ಅವನು ಹೇಳ್ತಾನೆ, ಅಸಾಧ್ಯ ಏನಲ್ಲ. ಯಾರು ಭಗವಂತನೊಬ್ಬನನ್ನೇ ಆಶ್ರಯವಾಗಿಟ್ಕೊಳ್ತಾರೋ ಅವರು ಈ ಮಾಯವನ್ನು ದಾಟಬಲ್ಲರು. ಏನಿದ್ರ ಅರ್ಥ ಹಾಗಾದರೆ? DVG ಚೆನ್ನಾಗಿ ಹೇಳ್ತಾರೆ. ಈ ಜೀವನಿಗೂ ಆ ಪರಮಾತ್ಮನಿಗೂ ಒಂದು ಗೋಡೆ ಕಟ್ಟಿಬಿಟ್ಟಿದ್ದಾರೆ ಅಂತ ನಡುವೆ. ಜೊತೆಗೆ ಇರೋರು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ, ಒಂದು ಗೋಡೆ ಹಾಕಿಬಿಟ್ಟಿದ್ದಾರೆ ನಡುವೆ. ಆ ಗೋಡೆ ಹಾಕಬೇಕಾದ್ರೆ ಅದರಲ್ಲಿ ಇಟ್ಟಿಗೆ, ಮರಳು, ಸಿಮೆಂಟು 3 ಹಾಕಿ ಗೋಡೆ ಕಟ್ಟಿದ್ದಾರೆ. ಈ ಗೋಡೆ ಕಟ್ಟಿದ 3 ಬಿಟ್ಟಿಗೆ, ಮರಳು, ಸಿಮೆಂಟ್ ಇದೆಯಲ್ಲ, ಇದೇ 3 ಸತ್ವ, ರಜಸ್ಸು, ತಮಸ್ಸು. ಈ 3 ಹಾಕಿ ಗೋಡೆ ಕಟ್ಟಿ ಜೀವನಿಗೂ ಪರಮಾತ್ಮನಿಗೊಬ್ಬರು ದರ್ಶನ ಆಗದ ಹಾಗೆ ಮಾಡಿದ್ದಾರೆ. ಈ ತ್ರಿಗುಣಗಳೇ ಗೋಡೆಗಳು, ಅವೇ ಇಟ್ಟಿಗೆ, ಸಿಮೆಂಟು, ಮರಳು. ದಾಟಬೇಕನ್ನೋರು ಗೋಡೆ ದಾಟಿ ಹೋಗಬೇಕು, ಇದ್ರ ಗೋಡೆ ಹೊಡಿಬೇಕು. ಗೋಡೆ ದಾಟಿ ಆದ್ರೆ ಹೋಗಬೇಕು, ಗೋಡೆ ಹೊಡಿದ್ರೆ ಹೊಡಿಬೇಕು. ಈ ಅಧ್ಯಾಯದ ಡಿಸ್ಕಷನ್ ಬರೋದು ಇದೇನೆ. ಆ ಗುಣಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ದಾಟೋದು ಹೇಗೆ ಅಂತ ಬರುತ್ತೆ. ಕೃಷ್ಣ ಹೇಳ್ತಾನೆ ಮೊದಲು, ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋಗತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ಯಜ್ಞಾತ್ವಾ, ಇದನ್ನು ತಿಳ್ಕೊಂಡಂಥ ಮುನಯಃ ಋಷಿಗಳು, ಸರ್ವೇ ಪರಾಂ ಸಿದ್ಧಿಮಿತೋಗಯ, ಅವ್ರೇನು ಮಾಡಿದರು, ಅರ್ಥ ಮಾಡ್ಕೊಂಡಂಥ ಋಷಿಗಳು ಪರಮಸಿದ್ಧಿಯನ್ನು ಪಡೆದರು. ಯಾವುದನ್ನು ಅರ್ಥ ಮಾಡ್ಕೊಂಡವರು, ತ್ರಿಗುಣಗಳು ಯಾವುದು, ಅದನ್ನು ದಾಟೋದು ಹೇಗೆ ಅಂತ ಅರ್ಥ ಮಾಡ್ಕೊಂಡವರು ದೊಡ್ಡ ಗತಿಯನ್ನು ಪಡೆದರು. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ. ಈ ಜ್ಞಾನದಲ್ಲಿ ನೆಲೆಗೊಂಡವರು ನನ್ನ ಸ್ವಭಾವವನ್ನೇ ಪಡಿತಾರೆ ಅಂತ ಹೇಳಿದ. ಈ ತ್ರಿಗುಣ ರೂಪದ ಚಿಂತನೆ ನಮ್ಮ ಭಾರತೀಯರಿಗೆ ಮಾತ್ರ ಅಲ್ಲ ಇರೋದು, ಅದು ಬಹಳ ಮುಖ್ಯವಾಗಿ ಹೇಳಬೇಕಾದ್ದು. ಯಾವುದು ಮೂಲಭೂತವಾದದ್ದೋ ಅದು ಪ್ರಪಂಚದಲ್ಲಿ ಎಲ್ಲ ಕಡೆ ಇರುವಂಥದ್ದು. ನಮ್ಮ ಹೇಗೆ ನಮ್ಮ ದರ್ಶನ
ತ್ರಿಗುಣಗಳನ್ನು ಹೇಳ್ತದೋ ಹಾಗೆ ಗ್ರೀಕ್ ದೇಶದ ದಾರ್ಶನಿಕರಾದಂಥ ಪ್ಲೇಟೋ ಹೇಳ್ತಾನೆ. ಪ್ಲೇಟೋ ತನ್ನ ಪುಸ್ತಕ, ಫೇಮಸ್ ಪುಸ್ತಕ ಅದು, ಗ್ರಂಥ ರಿಪಬ್ಲಿಕ್ ಅಂತ. ಆ ರಿಪಬ್ಲಿಕ್ ಗ್ರಂಥದಲ್ಲಿ ಹೇಳ್ತಾನೆ ಮನುಷ್ಯನ ಸ್ವಭಾವ ತ್ರಿಗುಣಮಯವಾದದ್ದು ಅಂತ ಅವನು ಹೇಳ್ತಾನೆ. ನೋಡಿ ಎಷ್ಟು ಸಾಮ್ಯ ಇದೆ ಅಂತ. ಗ್ರೀಕದ ಪ್ಲೇಟೋ ಹೇಳ್ತಾನೆ ಮನುಷ್ಯನ ಸ್ವಭಾವ ತ್ರಿಗುಣಮಯವಾದದ್ದು ಅಂತ. ಬೈಬಲಲ್ಲಿ ಇದೇ ಮಾತು ಬರ್ತದೆ. ಬೈಬಲಲ್ಲಿ ಮಾತೇನು ಬರುತ್ತೆ ಅಂದರೆ ಮನುಷ್ಯ ಸ್ವಭಾವವನ್ನು 3 ಸುತ್ತುಗಳು ಸುತ್ತಾಕೊಂಡಿದೆ, ಅದರಿಂದಾಗಿ ಅವನ ಸ್ವಭಾವ ಸ್ಪಷ್ಟ ಆಗೋದಿಲ್ಲ ಅಂತ. ರಷ್ಯಾದಲ್ಲಿ ಮ್ಯಾಕ್ಸಿಮ್ ಗಾರ್ಕಿ ಅನ್ನೋನು ಬರೀತಾನೆ ಮನುಷ್ಯನ ದೇರ್ ಆರ್ 3 ಲೇಯರ್ಸ್ ಅರೌಂಡ್ ಎ ಹ್ಯೂಮನ್ ಬೀಯಿಂಗ್ ಕಾನ್ಷಿಯಸ್ನೆಸ್, ಹ್ಯೂಮನ್ಸ್ ಕಾನ್ಷಿಯಸ್ನೆಸ್ ಅಂತ. ಮನುಷ್ಯನ ಸಂವೇದನೆ ಸುತ್ತಲೂ ಒಂದು 3 ಮುಸುಕು ಹಾಕ್ಕೊಂಡಿದೆ, ಅದು ಹೋಗೋದು ಹೊರತು ಆಗೋದಿಲ್ಲ ಅಂತ. ಅಂದರೆ ಪ್ರಪಂಚದ ಎಲ್ಲ ಭಾಗದಲ್ಲೂ ಬಂದಿರೋದು ಇದು ಮೂಲಭೂತವಾದಂಥ ಸಮಸ್ಯೆ, ತ್ರಿಗುಣಮಯವಾದಂಥದ್ದು ಅಂತ. ಮನುಷ್ಯ ಜೀವನಕ್ಕೆ ರೂಪ ಕೊಡೋದೇ ಸಹಜವಾದ ಗುಣಗಳು. ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ಅಥವಾ ಸರಿ ಮಾಡಿಕೊಂಡ್ರೆ ನಮಗೆ ತೊಂದರೆ ಆಗೋದಿಲ್ಲ ಅಂಥೇಳಿ ಈ ಗುಣ ಅಂದರೆ ಏನು ಸ್ವಲ್ಪ ವಿಚಾರ ಮಾಡಬೇಕು ಅಂತ. ಇದು ಭಾಳ ಚೆನ್ನಾಗಿರುವಂಥದ್ದು. ಇದು ಗುಣ ಅಂದರೆ ಏನು ಅಂತ. ಈ ಗುಣ ನಾವು ತ್ರಿಗುಣಗಳಂತ ಹೇಳ್ತೀವಲ್ಲ, ಈ ಗುಣಗಳನ್ನು ಅನಲೈಸ್ ಮಾಡಬೇಕಾದ್ರೆ DVG ಚೆನ್ನಾಗಿ ಹೇಳ್ತಾರೆ. ಸಾಮಾನ್ಯ ನಾವು ಗುಣ ಅಂತ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದು. ಅವ್ರ ಜೊತೆಗೆ ಸೇರ್ಕೊಂಡೆ ನೀನು, ಅವನ ಗುಣನೇ ಬಂದಿದೆ ನಿನಗೆ ಅಂತ ಹೇಳೋದು. ಅಂದರೆ ಒಬ್ಬರಿಂದ ಒಬ್ಬರು ಬರುವಂಥ ಗುಣ ಒಂದಾಯಿತು, ಅದಲ್ಲ. ಈಗ ನಾವು ಮಾತಾಡ್ತಿರುವಂಥ ಗುಣ ಒಬ್ಬರಿಂದ ಮತ್ತೊಬ್ಬರಿಗೆ ಬಂದದ್ದಲ್ಲ. ಒಬ್ಬ ಮನುಷ್ಯ ತನ್ನ ಅನುಭವದಿಂದಲೋ ಅಥವಾ ಮತ್ತೊಬ್ಬರ ಅನುಕರಣೆಯಿಂದಲೋ ಪಡ್ಕೊಂಡಂಥ ಗುಣವೂ ಅಲ್ಲ. ಇಡೀ ಜೀವನದುದ್ದಕ್ಕೆ ನೋಡ್ತಾ ಮತ್ತೊಬ್ಬರ ಅನುಸರಿಸಿ ಮಾಡಿದಂಥದ್ದು ಅಥವಾ ಅನುಭವದಿಂದ ಪಡ್ಕೊಂಡಂಥ ಗುಣನೂ ಅಲ್ಲ. ಇನ್ನೊಂದು, ಮೊದಲು ತನ್ನಲ್ಲಿರಲಿಲ್ಲ ಗುಣ ಇದು, ಆನಂತರ ಹೇಗೋ ಅಭ್ಯಾಸ ಮಾಡ್ಕೊಂಡಂಥ ಗುಣವೂ ಅಲ್ಲ. ಹಾಗಾದ್ರೆ ಇನ್ಯಾವ ಗುಣ ಇದು ಹಾಗಾದರೆ ಹೇಳ್ತಾರೆ, ಇಲ್ಲಿ ಚರ್ಚಿತವಾಗಿರುವುದು ಸ್ವಭಾವ ಸಿದ್ಧವಾಗಿ ಹುಟ್ಟಿನಿಂದಲೇ ಬಂದಂಥ ನೈಜ ಗುಣ ಅಂತ. ಸ್ವಲ್ಪ ಗಮನ ಇಟ್ಟು ನೋಡೋಣ. ಇದು ಗುಣವನ್ನು ನಾವು ಹಾಗೆ ತಗೊಂಡದ್ದಲ್ಲ, ಬದುಕಿನಲ್ಲಿ ಪಡ್ಕೊಂಡದ್ದಲ್ಲ, ಮತ್ತೊಬ್ಬರಿಂದ ಎರವಲಾಗಿ ತಗೊಂಡದ್ದಲ್ಲ. ನಾನು ಹುಟ್ಟಿದ ಕ್ಷಣಕ್ಕೆ ನನ್ನೊಡನೆ ಏನು ನೈಜವಾಗಿ ಬಂತೋ ಗುಣ, ಆ ಗುಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಈಗ ಅಂತ. ಆ ನೈಜ ಗುಣ ಅಂದರೆ ಏನು ಅವ್ರು ಹೇಳ್ತಾರೆ. ಈ ಗುಣ ಇದೆಯಲ್ಲ, ಕ್ಷೇತ್ರಜ್ಞ ಅಂತ ಹೇಳ್ತೀವಲ್ಲ, ಅವನಿಗೆ ಜೀವನದ ಪ್ರಕೃತಿ ಪ್ರಭಾವ ಹೇಗೆ ಆಗ್ತಾ ಇದೆ ಅಂತ. ಹುಟ್ಟಿದಾಗಲೇ ಗುಣ ಬಂತು ನನಗೆ ಕೆಲವೊಂದು. ಅದು ಎಲ್ಲಿಂದ ಬಂತು ಗುಣ ನನಗೆ? ಈಗ ತಾನೇ ಹುಟ್ಟಿದಂಥ ಮಗುಗೆ ಒಂದು ಗುಣ ಇದೆ, ನೈಜವಾದಂಥ ಗುಣ, ಸ್ವಭಾವವಾದಂಥ ಗುಣ, ಮೂಲ ಗುಣ ಅಂತ ಹೇಳ್ತೀವಿ ಅದನ್ನು. ಅದು ಎಲ್ಲಿಂದ ಬಂತು ಹಾಗಾದರೆ ಮಗುಗೆ? ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಒಂದೇ ಜನ್ಮ ಇಲ್ಲಲ್ಲ ನಮ್ಮಲ್ಲಿ, ಜನ್ಮಾಂತರಗಳ ವಾಸನೆ ಅವನ ಜೊತೆಗೆ ಬಂದಿದೆ. ಅವನು ಹೋದ ಜನ್ಮದಲ್ಲೋ ಅದರ ಹಿಂದಿನ ಜನ್ಮದಲ್ಲೋ ಅದು ಯಾವುದೋ ಜನ್ಮದಲ್ಲೋ ಏನೇನು ಮಾಡಿದ್ದಾನೋ ಕ್ಯಾರಿ ಫಾರ್ವರ್ಡ್ ಆಗಿ ಬಂದಿದೆ ಎಲ್ಲ. ಅದು ಲಾಭಗಳು, ಮಾಡಿದಂಥ ತೊಂದರೆಗಳು, ಅಪಚಾರಗಳು ಎಲ್ಲವೂ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಬಂದಿದೆ. ಅದೆಲ್ಲ ಸೇರಿ ಒಂದು ಸ್ವಭಾವ ಗುಣ ಅಂತ ಆಗ್ತದೆ. ತಾವು ಗಮನಿಸಿರಬೇಕು, ಒಂದೇ ಮನೆಯಲ್ಲಿ ಒಂದು ಜೊತೆಗೆ ಬೆಳೆದಂಥ ಮಕ್ಕಳು ತುಂಬ ಭಿನ್ನ ಆಗಿರ್ತಾರೆ. ನೋಡಿದ್ದೀರಾ? ಅಂತಿರ್ತೀವಿ, ನಿಮ್ಮ ಅಣ್ಣ ಹೇಗಿದ್ದಾನೆ, ನೀ ಹೇಗಿದೆಯೋ ನೋಡೋ. ಒಂದೇ ರೀತಿ ಬೆಳೆಸೋದು ಮಕ್ಕಳನ್ನು, ಒಂದೇ ಸ್ವಭಾವ ಅಂತ ಆಗಬೇಕಲ್ಲ. ಒಂದೇ ಥರ ನೋಡಿದರೆ, ಒಂದೇ ವಾತಾವರಣದಲ್ಲಿ ಬೆಳೆದಂಥ ಮಕ್ಕಳು, ಒಂದೇ ತಂದೆ ತಾಯಿ ಇರುವಂಥವ್ರು 2 ಮಕ್ಕಳು ಪೂರ್ತಿ ಭಿನ್ನ ಆಗ್ತಾರೆ. ಅವ್ರ ಸ್ವಭಾವನೇ ಅಷ್ಟ್ರಿ ಅಂತ ಕೊನೆಗೆ ಹೇಳ್ತೀವಿ. ಈ ಸ್ವಭಾವ ಅಂದರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಅಂತ ಅವ್ರು DVG ಬಹಳ ಆಳವಾಗಿ ಚರ್ಚೆ ಮಾಡ್ತಾರೆ ಇದನ್ನು. ಕ್ಷೇತ್ರಜ್ಞನಾದಂಥ ಒಳಗೆ ಜೀವ ಇದ್ದಾನಲ್ಲ, ಅವನ ಪ್ರಕೃತಿ ಪ್ರಭಾವ ಎಷ್ಟಾಗತ್ತೆ ಅಂದರೆ ಹಿಂದಿನ ಜನ್ಮದ್ದು ಬಂದುಬಿಡುತ್ತೆ. ಅದು ಅವನೆಲ್ಲೋ ಇದ್ನಲ್ಲ, ಯಾವುದೋ ಜೀವದಲ್ಲಿ ದೇಹದಲ್ಲಿ ಇದ್ದ, ಆ ದೇಹ ಮಾಡಿದಂಥ ಕೆಲಸ, ಇಂದ್ರಿಯ ಸುಖ ಏನೇನಾಗಿದೆಯೋ ಅದೆಲ್ಲದೂ ಜೀವನ ಮೇಲೆ ಆಗಿದೆ. ಅದನ್ನು ತೊಗೊಂಡು ಬಂದಿದ್ದಾನೆ ಜೀವ, ಇಲ್ಲಿ ಈ ದೇಹದಲ್ಲಿ ಸೇರಿಕೊಂಡಿದ್ದಾನೆ. ಅದು ವಾಸನೆ ಕಳಿಬೇಕಲ್ಲ, ಅವನೇನು ಮಾಡ್ತಾನೆ? ಒಂದು ಉದಾಹರಣೆ ಕೊಡ್ತಾರೆ. ಹೇಗೆ ಪ್ರಕೃತಿ ಮಾಡಿದಂತಹದ್ದು ಒಳಗಿರುವಂಥ ಜೀವನ ಮೇಲೂ ಅಫೆಕ್ಟ್ ಆಗ್ತದೆ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತಾರೆ. ನಾವು ರೈಲಲ್ಲಿ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ರೈಲಲ್ಲಿ ಹೋಗ್ತಿರ್ಬೇಕಾದ್ರೆ ಕೂತ್ಕೊಂಡಿದ್ದೇವೆ ಕುರ್ಚಿ ಮೇಲೆ, ನಾವೇನು ಓಡಾಡ್ತಾ ಇಲ್ಲ. ಕುರ್ಚಿ ಮೇಲೆ ಕೂತ್ಕೊಂಡು ನಾವು ಊರು ಮುಟ್ಟುತ್ತೇವೆ ಅಂದರೆ ನಾವು ಸಾಗದಿದ್ದರೂ ಸಾಗಿದ್ದೇವೆ ಅಂತ. ಇದೆಷ್ಟು ಒಳ್ಳೆ ಉದಾಹರಣೆ ಗೊತ್ತಾ? ಪ್ಲೇನ್ನಲ್ಲಿ ಕೂತ್ಕೊಂಡಿದ್ದೇವೆ, ಇಲ್ಲಿಂದ ಎಲ್ಲೋ ಹೋಗಬೇಕು. ನಾನು ಪ್ಲೇನ್ನಲ್ಲಿ ಓಡಾಡಿಲ್ಲ, ಒಂದೇ ಕಡೆ ಕೂತ್ಕೊಂಡಿದ್ದೇನೆ. ಆದರೆ ಇಲ್ಲಿ ಹತ್ತಿದವನು ದೆಲ್ಲಿಯಲ್ಲೋ, ಬಾಂಬೆದಲ್ಲೋ, ಕಲ್ಕತ್ತಾದಲ್ಲೋ ಇಳಿದಿದ್ದೇನೆ. ಅಂದರೆ ನಾನು ಹೋಗದೇನೆ ಹೋಗಿದ್ದೇನೆ ಅಂತ. ಅಂದರೆ ರೈಲಿನ ಒಳಗೆ ಕೂತ್ಕೊಂಡಂಥ ನಾನು ಪ್ರಯತ್ನ ಮಾಡದೆ ಹೋದರೂ ವೇಗಕ್ಕೆ ತುತ್ತಾಗಿದ್ದೇನೆ. ಅದು ಗೊತ್ತಾಗೋದು ಯಾವಾಗ ಹೇಳಿ? ಟಕ್ ಅಂತ ಬ್ರೇಕ್ ಹಾಕಿದ ಅಂತ ತಿಳ್ಕೊಳ್ಳಿ ಟ್ರೈನ್ನವನು. ಹೀಗೆ ಜೋಲಿ ಹೋಗುತ್ತೆ ನನಗೆ. ಆ ಜೋಲಿ ಹೋದಾಗಲೇ ಗೊತ್ತಾದ್ರು ನಾನು ಹೋಗ್ತಾ ಇದ್ದೀನಿ ಅಂತ. ಆವಾಗ ಗೊತ್ತಾಗತ್ತೆ ನಾನು ಕೂತಿದ್ದೇನೆ, ಈ ಟ್ರೈನ್ ಹೋಗ್ತಾ ಇದೆ. ಕಲ್ಪನೆ ಮಾಡ್ಕೊಳ್ಳಿ, ಟ್ರೈನು ಒಂದು ಶರೀರ ಅಂತ ಇಟ್ಕೊಳ್ಳಿ, ಅದ್ರೊಳಗೆ ನೀವು ಕೂತಿದ್ದೀರಿ, ಜೀವಾತ್ಮ ಅಂತ ಇಟ್ಕೊಳ್ಳಿ. ಜೀವಾತ್ಮ ಸುಮ್ಮನೆ ಕೂತಿದ್ದಾನೆ, ಏನೂ ಮಾಡ್ತಾ ಇಲ್ಲ, ಆದರೂ ಕೂಡ ವೇಗ ಬರ್ತಾ ಇಲ್ವಾ ಅವನಿಗೆ?
ಟ್ರೇನಿನ ವೇಗ ಜೀವಾತ್ಮನ ವೇಗ ಆಯಿತು, ಅವನು ಗೊತ್ತಿಲ್ಲದ ಹಾಗೆ ಅದಾಯಿತು. ತಾವು ಗಮನಿಸಿರ್ಬೇಕು, ಜೋರಾಗಿ ವೆಹಿಕಲ್ ಮೇಲೆ ಹೋಗ್ತಿದ್ರೆ, ತಮಗೆ ಅನುಭವ ಆಗಿದೆಯಲ್ಲ ಗೊತ್ತಿಲ್ಲ, ನನಗೆ ಸ್ವಲ್ಪ ಹೆದರಿಕೆ ಅನುಭವ ಅದು. ಮೋಟರ್ ಸೈಕಲ್ ಮೇಲೆ ಒಬ್ಬ ಹುಡುಗ ಓಡಿಸ್ತಿರ್ಬೇಕಾದ್ರೆ ಹಿಂದೆ ಕೂತ್ಕೊಂಡಿರಿ ಸ್ವಲ್ಪ ಹೊತ್ತು. ಅವನು ಹೀಗೆ 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 ಅವನು ಹೇಗೆ ಹೋಗ್ತಿರ್ತಾನೆ. ಅವನಿಗೇನು ಭಯ ಇರಲಿಕ್ಕಿಲ್ಲ. ಹಿಂದೆ ಕೂತ ನೀವೇನೂ ಡ್ರೈವ್ ಮಾಡ್ತಾ ಇಲ್ಲ, ಸುಮ್ಮನೆ ಕೂತಿದ್ದೀರಿ, ಅವನೇನು ಮಾಡ್ತಾನೆ ನೋಡ್ತಾ ಕೂತಿದ್ದೀರಿ. ಕಲ್ಪನೆ ಮಾಡ್ಕೊಳ್ಳಿ, ಅವನಿಗೆ ಶರೀರ, ನೀವು ಕ್ಷೇತ್ರಜ್ಞ. ಅವನು ಹೋಗ್ತಿರೋ ವೇಗಕ್ಕೆ ಬಹುಶಃ ನಿಮಗೆ ಯಾರಾದರೂ ಬಿ ಪಿ ಇದ್ದರೆ ಹೋದ ತಕ್ಷಣ ಚೆಕ್ ಮಾಡಿಸ್ಕೋಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಪ್ರೆಷರ್ ಬಿಲ್ಡಪ್ ಆಗುತ್ತೆ. ನೀವು ಯಾಕೆ ಪ್ರೆಷರ್ ಮಾಡ್ಕೋತೀರಿ? ಸುಮ್ಮನೆ ಕಣ್ಣು ಮುಚ್ಚೋಂಗೆ ಕೂತ್ಕೊಳ್ಳೋಕ್ಕಾಗಲ್ವಾ? ಓಡಿಸೋದು ಅವನು. ಕೆಲವ್ರಿಗೆ ಇರ್ತದೆ ಹಾಗೆ, ನನಗೊಂದು ಸಲ ಆಗುತ್ತೆ ಹಾಗೆ. ಕಾರ್ ಡ್ರೈವ್ ಮಾಡೋನು ಡ್ರೈವರು, ನಾನು ಹಿಂದೆ ಕೂತವನು, ಹೇ ನೋಡೋ 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 ಬ್ರೇಕ್ ಹಾಕೋ. ಅವನು ಅದೇ ಕೆಲಸ ಅವನು ಮಾಡ್ತಾ ಇದ್ದಾನೆ. ಆದರೆ ಹಿಂದೆ ಕೂತು ನನಗೆ ಎಲ್ಲಿ ಹಾಯಿಸ್ಬಿಡ್ತಾನೋ ಅಂತ ಟೆನ್ಷನ್ನು. ನಾನು ಟೆನ್ಷನ್ ಮಾಡ್ಕೊಂಡ್ರೆ ಹಾಯಿಸೋದು ತಪ್ಸೋಕ್ಕಾಗತ್ತಾ? ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋದು ಬಿಡಲ್ಲ. ಆದ್ದರಿಂದ ಅವನು ಕೆಲಸ ಮಾಡ್ತಿದ್ರು ಒಳಗೆ ಕೂತಂಥ ಸುಮ್ಮನೆ ಇದ್ದಂಥ ನನಗೆ ನನ್ನ ದೇಹದ ಮೇಲೆ, ಮನಸ್ಸಿನ ಮೇಲೆ ಎಲ್ಲ ಪರಿಣಾಮ ಆಗಲ್ವಾ? ಹಾಗೆ ಡಿ ವಿ ಜಿ ಚೆನ್ನಾಗಿ ಹೇಳ್ತಾರೆ, ಕ್ಷೇತ್ರಜ್ಞ ಸುಮ್ಮನಿದ್ರು ಕೂಡ ಆ ಪ್ರಕೃತಿಯ ವಿಕಾರಗಳು ಅವನ ಮೇಲೂ ಆಗ್ತವೆ ಅಂತ. ಕ್ಷೇತ್ರ ಅಂತಂದರೆ ಶರೀರ, ಪ್ರಕೃತಿ ಅಥವಾ ವಿಶ್ವ ಪ್ರಕೃತಿ ಅಂತ ಇಟ್ಕೊಂಡು, ದೊಡ್ಡ ಪ್ರಕೃತಿ, ಅದೇ ಜಗತ್ತಿನ ಮೂಲ ಸಾಮಗ್ರಿ.